ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ರೀಸೆಂಟ್ ಆಗಿ ಅಂದರೆ ಸೆಪ್ಟೆಂಬರ್ 23ನೇ ತಾರೀಕು ಸೆಬಿ ಅವರು ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಯಾವುದ್ರ ಬಗ್ಗೆ? ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡರ್ಸ್ನ ಬಗ್ಗೆ, ಮತ್ತು ಫ್ಯೂಚರ್ ಅಂಡ್ ಆಪ್ಷನ್ಸಲ್ಲಿ ಆಗ್ತಾ ಇರೋವಂಥ ಲಾಸಸ್ ಮತ್ತು ಪ್ರಾಫಿಟ್ಸ್ನ ಬಗ್ಗೆ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟಲ್ಲಿ ಕೆಲವೊಂದು ಸರ್ಪ್ರೈಸಿಂಗ್ ಫಿಗರ್ಸ್ ಇದೆ ಮತ್ತೆ ಶಾಕಿಂಗ್ ರಿಪೋರ್ಟ್ ಇದೆ. ಸೊ ಏನೆಲ್ಲ ಈ ರಿಪೋರ್ಟ್ ಅಲ್ಲಿ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಹಾಗಾದ್ರೆ ಬನ್ನಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ನೋಡಿ, ಮೊದಲೇದಾಗಿ ನೀವೇನಾದರೂ ಈ ಸೆಬಿ ರಿಪೋರ್ಟ್ನ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಸಿಂಪಲ್ ಆಗಿ ಗೂಗಲಲ್ಲಿ ಸೆಬಿ ರಿಪೋರ್ಟ್ ಆನ್ ಎಫ್ ಅಂತ ಕೊಡಿ. ಇದರಲ್ಲಿ ನಿಮಗೆ ಅಗ್ರಿಗೇಟ್ ಲಾಸಸ್ ಎಕ್ಸೀಡ್ 1.8 lakhs ಅಂತ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಒಂದು ಮೊದಲೇದಾಗಿ ಒಂದು ಇದು ವೆಬ್ಸೈಟ್ ಓಪನ್ ಆಗುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಪೋರ್ಟ್ ಸಿಗುತ್ತೆ. ಏನ ಈ ತರ ಒಂದು ರಿಪೋರ್ಟ್ ಬರುತ್ತೆ. ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ, ಇದು ಮೊದಲೇದಾಗಿ ಬ್ರೀಫ್ ಆಗಿ ಈ ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಡೀಟೇಲ್ ಆಗಬೇಕು ಅಂತಂದ್ರೆ ದ ಫುಲ್ ಸ್ಟಡಿ ಈಸ್ ಅವೈಲಬಲ್ ಆನ್. ಈ ಸ್ಟಡಿ ಅನ್ನೋದು ಏನಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇದು ಫುಲ್ಲು ರಿಪೋರ್ಟ್ ಡೌನ್ಲೋಡ್ ಆಗುತ್ತೆ. ಬೇಕಂತಂದ್ರೆ ನೀವು ಡೌನ್ಲೋಡ್ ಮಾಡಿಕೊಂಡು ಪೂರ್ತಿ ಸ್ಟಡಿ ಮಾಡಂಗಿದ್ರು ಮಾಡ್ಬೋದು. ಸೊ ಈ ರಿಪೋರ್ಟ್ ಅಲ್ಲಿ ಏನ್ ಮೇಜರ್ ಆಗಿ ಫ್ಯಾಕ್ಟ್ಸ್ ಇದೆ, ಫಿಗರ್ಸ್ ಇದೆ, ಅದನ್ನ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಇದು ತುಂಬಾ ತುಂಬಾ ಸರ್ಪ್ರೈಸಿಂಗ್ ಆಗಿದೆ. ಸೊ ಇದನ್ನ ಕಂಪ್ಲೀಟ್ ಆಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಮೊದಲೇದಾಗಿ 93% ಆಫ್ ದ ಇಂಡಿವಿಜುವಲ್ ಟ್ರೇಡರ್ಸ್ ಇನ್ಕರ್ಡ್ ಲಾಸಸ್ ಇನ್ ಈಕ್ವಿಟಿ F&O ಬಿಟ್ವೀನ್ 2022 ಟು 2024. ಅಂದ್ರೆ ಲಾಸ್ಟ್ 3 ವರ್ಷದಲ್ಲಿ 93% ಆಫ್ ದ ಇಂಡಿವಿಜುವಲ್ಸು ಲಾಸ್ ಮಾಡ್ಕೊಂಡಿದ್ದಾರೆ. ಎಷ್ಟು? 1.8 ಲಕ್ಷ ಕೋಟಿಯಷ್ಟು 3 ವರ್ಷದಲ್ಲಿ ಇಂಡಿವಿಜುವಲ್ಸು ಲಾಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್, ದ ಸ್ಟಡಿ ಫಾಲೋಸ್ ಅಪಾನ್ ಅಂದ್ರೆ 2023 ಜನವರಿನಲ್ಲಿ ಇದೇ ತರ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ರು. ಆ ಟೈಮಲ್ಲಿ 89% ಇತ್ತು. ಈಗ ಇದು 93% ಆಗಿದೆ. ಅಂದ್ರೆ 4% ಲಾಸ್ ರೇಷಿಯೋ ಜಾಸ್ತಿ ಆಗಿದೆ. ನೋಡಿ, ಇದು ನನಗೆ ಅಷ್ಟೊಂದು ಸರ್ಪ್ರೈಸಿಂಗ್ ಅಂತಾನು ಅನ್ನಿಸ್ಲಿಲ್ಲ, ಶಾಕಿಂಗ್ ಅಂತಾನು ಅನ್ನಿಸ್ಲಿಲ್ಲ. ಯಾಕೆ ಅಂತಂದ್ರೆ ನನಗೂ ಗೊತ್ತು ಮತ್ತೆ ನಿಮಗೂ ಗೊತ್ತು. ನೀವು ಟ್ರೇಡಿಂಗ್ ಅಕೌಂಟ್ನ ಲಾಗಿನ್ ಮಾಡಬೇಕಾದ್ರೆ ಅಲ್ಲಿ ಡಿಸ್ಕ್ಲೈಮರ್ ಬರ್ತಾ ಇದೆ. ಈಗ ಔಟ್ ಆಫ್ 10 ಟ್ರೇಡರ್ಸ್ 9 ಇಂಡಿವಿಜುವಲ್ ಟ್ರೇಡರ್ಸ್ ಆರ್ ಲೂಸಿಂಗ್ ಮನಿ ಅಂತ. ಅಂದ್ರೆ ಆಲ್ಮೋಸ್ಟ್ ಇದು 90% ಅಂತ. ಸೊ ಇದು 90% ಇರೋದು ಈಗ 93% ಆಗಿದೆ. ಇದರಲ್ಲಿ ಅಷ್ಟೊಂದು ಶಾಕಿಂಗ್ ಅನ್ನುವಂಥದ್ದು ಏನೂ ಇಲ್ಲ. ಆದ್ರೆ ಇನ್ ಡೀಟೈಲ್ ನಾವು ನೋಡಿದಾಗ ನೋಡಿ, ಈಗ ಏನೋ ಇದು ಥರ್ಡ್ ಪಾಯಿಂಟ್ ಮೇಜರ್ ಆಗಿ ನನಗೆ ಶಾಕಿಂಗ್ ಅಂತ ಅನ್ಸಿದ್ದು. ಓನ್ಲಿ 1% ಆಫ್ ದ ಇಂಡಿವಿಜುವಲ್ ಟ್ರೇಡರ್ಸ್ ಮ್ಯಾನೇಜ್ ಟು ಅರ್ನ್ ಪ್ರಾಫಿಟ್ಸ್ ಎಕ್ಸೀಡಿಂಗ್ 1 lakh. ಅಂದ್ರೆ 1,13,00,000 F&O ಟ್ರೇಡರ್ಸ್ ಇದ್ದಾರೆ. ಅದರಲ್ಲಿ 1% ಅಂದ್ರೆ 96,500 ಜನ ಮಾತ್ರ ಏನು 1 ಲಕ್ಷಕ್ಕಿಂತ ಹೆಚ್ಚು 10 ಲಕ್ಷಕ್ಕಿಂತ ಕಡಿಮೆ ಪ್ರಾಫಿಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅಂದ್ರೆ 1 ಲಕ್ಷ ಕ್ರಾಸ್ ಆಗಿರೋರು ಆಲ್ ಓವರ್ ಇಂಡಿಯಾದಲ್ಲಿ ಬರೀ 96,500 ಜನ ಅಷ್ಟೇ. ಹಾಗಾದ್ರೆ ನಿಮಗೆ ಸ್ಕ್ರೀನ್ ಶಾಟ್ಸ್ ತೋರಿಸೋರು, ಇಷ್ಟು ಪ್ರಾಫಿಟ್ ಆಗಿದೆ ಅಂತ ತೋರಿಸೋರು, ಅಷ್ಟು ಪ್ರಾಫಿಟ್ ಆಗಿದೆ ಅಂತ ತೋರಿಸೋರು ಇದೇ 96,500 ಜನದಲ್ಲಿ ಬರ್ತಾ ಇದ್ದಾರಾ ಇಲ್ವಾ ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್, ಈ ರಿಪೋರ್ಟ್ ಅಲ್ಲಿ ಇನ್ ಡೀಟೇಲ್ ರಿಪೋರ್ಟ್ನ ನಾನು ಡೌನ್ಲೋಡ್ ಮಾಡಿದಾಗ ನನಗೆ ಮೇಜರ್ ಆಗಿ ಕೆಲವೊಂದು ಪಾಯಿಂಟ್ಸು ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ನಿಸ್ತು. ನೋಡಿ, ಏನು ಅಂತ ಹೇಳ್ತೀನಿ. ಒಂದು 2024 ಅಂದ್ರೆ 2024 ಅಲ್ಲಿ 33,037 ಕೋಟಿ ಪ್ರೊಪ್ರೈಟರಿಶಿಪ್ಗೆ ಪ್ರಾಫಿಟ್ಸ್ ಬಂದಿದೆ F&O ಸೆಗ್ಮೆಂಟ್ ಅಲ್ಲಿ. FPIs ಅಂತಂದ್ರೆ ಫಾರಿನ್ ಏನ್ ಹೇಳ್ತೀವಿ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್, ಇವ್ರಿಗೆ 27,965 ಕೋಟಿ ಪ್ರಾಫಿಟ್ ಆಗಿದೆ. ಸೊ ಇಂಡಿವಿಜುವಲ್ಸ್ 41,000 ಕೋಟಿ ಪ್ಲಸ್ ಅದರ್ಸ್ ಅಂತಂದ್ರೆ ಯಾರು? HUF ಪ್ಲಸ್ ಪಾರ್ಟ್ನರ್ಶಿಪ್ ಅಕೌಂಟ್ಸು, NRI ಅಕೌಂಟ್ಸು, ಇವರಿಬ್ರು ಸೇರ್ಕೊಂಡು ಒಂದು 61,000 ಕೋಟಿಯಷ್ಟು ಕಳ್ಕೊಂಡಿದ್ದಾರೆ. ಇಲ್ಲಿ ಕಳ್ಕೊಂಡಿರುವಂತ ದುಡ್ಡು ಯಾರಿಗ ಹೋಗ್ಬೇಕು? ಇವಾಗ F&O ಅನ್ನೋದು ಝೀರೋ ಸಮ್ ಗೇಮ್ ಅಲ್ವಾ. ಸೊ ಇವಾಗ ನಾನ್ ಲಾಸ್ ಮಾಡ್ಕೊಂಡೆ ಅಂತಂದ್ರೆ ಅಪೋಸಿಟ್ ಯಾರು ಇರ್ತಾರೋ ಅವರು ಪ್ರಾಫಿಟ್ ಮಾಡ್ಕೊಬೇಕು. ಹೆಂಗೆ ಅಂತಂದ್ರೆ ಒಂದು ಮ್ಯಾಚ್ ಇದ್ದಂಗೆ, ಒಬ್ರು ಗೆಲ್ತಾರೆ ಅಂದ್ರೆ ಇನ್ನೊಬ್ರು ಸೋಲ್ಬೇಕು. ಅದೇ ತರ F&O ಏನಿದೆ ಇಲ್ಲಿ ಇಂಡಿವಿಜುವಲ್ಸು ಮತ್ತೆ
ಅದರ್ಸ್ ಅಂತಂದ್ರೆ ಆಲ್ರೆಡಿ ಹೇಳಿದೆ ನಾನು, ಇವರಿಬ್ರು ಕಳ್ಕೊಂಡಿರುವಂಥದ್ದು ಪ್ರೊಪ್ರೈಟರಿಶಿಪ್ ಮತ್ತೆ FPIಗೆ ಹೋಗಿದೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗೆ ಹೋಗಿದೆ. ಇಲ್ಲಿ ಇಷ್ಟು ಇವ್ರು ಕಳ್ಕೊಂಡಿದ್ದಾರೆ, ಇವರಿಷ್ಟು ಪ್ರಾಫಿಟ್ ಮಾಡಿದ್ದಾರೆ ಕೇವಲ 2024 ಅಲ್ಲಿ. ನೆಕ್ಸ್ಟ್ ಏನಿದೆ ಇದು ತುಂಬಾ ಸರ್ಪ್ರೈಸಿಂಗ್ ಆಗಿದೆ ನೋಡಿ. ಇಲ್ಲಿ ಇಂಡಿವಿಜುವಲ್ಸ್ 55,000 ಕೋಟಿ ಇಲ್ಲಿ ನೋಡಿ ಆಪ್ಷನ್ಸ್ ಅಲ್ಲಿ ಕಳ್ಕೊಂಡಿದ್ದಾರೆ. ಫ್ಯೂಚರ್ಸ್ ಅಲ್ಲಿ 13,000 ಕೋಟಿಯಷ್ಟು ಪ್ರಾಫಿಟ್ ಮಾಡಕ್ಕಾಗಿದೆ ಇಂಡಿವಿಜುವಲ್ಸ್ಗೆ. ಆದ್ರೆ ಮೇಜರ್ ಆಗಿ ಲಾಸ್ ಮಾಡ್ಕೊಂಡಿರುವಂತ ಸೆಗ್ಮೆಂಟ್ ಯಾವುದು? ಆಪ್ಷನ್ ಸೆಗ್ಮೆಂಟು. ಆಪ್ಷನ್ ಸೆಗ್ಮೆಂಟ್ ಅಂತಂದ್ರೆ ನೋಡಿ, ಮೇಲ್ಗಡೆ ಒಂದ್ ಲೆಗ್ ಹಾಕಿ, ಕೆಳಗಡೆ ಒಂದ್ ಲೆಗ್ ಹಾಕೊಳ್ಳಿ, ಮಧ್ಯ ಒಂದ್ ಲೆಗ್ ಹಾಕೊಳ್ಳಿ. ಸೊ ಮಾರ್ಕೆಟ್ ಮೇಲಕ್ಕೆ ಹೋದ್ರೂ ನಿಮಗೆ ಲಾಸ್ ಆಗಲ್ಲ, ಕೆಳಗಡೆ ಬಂದ್ರೂ ಲಾಸ್ ಆಗಲ್ಲ, ಅಲ್ಲೇ ಇದ್ರೂ ಲಾಸ್ ಆಗಲ್ಲ ಅಂತ ಯಾರು ಹೇಳ್ತಾರೆ? ಇದು ಆಪ್ಷನ್ಸ್ ಅಲ್ಲಿ ಮಾಡುವಂಥದ್ದು. ಆದ್ರೆ ಸೆಬಿ ರಿಪೋರ್ಟ್ ಪ್ರಕಾರ ಈ 55,000 ಕೋಟಿ ಕಳೆದಿರೋದೆ ಆಪ್ಷನ್ ಸೆಗ್ಮೆಂಟ್ ಅಲ್ಲಿ. ಆದ್ರೆ ಫ್ಯೂಚರ್ಸ್ ಅಲ್ಲಿ ಯಾರು ಮಾಡಿದ್ದಾರೆ? ಹೆಡ್ಜ್ ಮಾಡ್ಕೊಂಡಿರ್ತಾರೆ. ಫ್ಯೂಚರ್ಸ್ ಬೈ ಆಪ್ಷನ್ ಸೆಲ್ ಅಥವಾ ಫ್ಯೂಚರ್ಸ್ ಬೈ ಒಂದು ಪುಟ್ ಆಪ್ಷನ್ ಬೈ ಆ ತರ ಮಾಡ್ಕೊಂಡಾಗ ಫ್ಯೂಚರ್ಸ್ ಅಲ್ಲಿ ಪ್ರಾಫಿಟ್ ಆಗಿರುತ್ತೆ, ಪುಟ್ ಆಪ್ಷನ್ ಅಲ್ಲಿ ಲಾಸ್ ಆಗಿರುತ್ತೆ. ಸೊ ಹಾಗಾಗಿ ಫ್ಯೂಚರ್ಸ್ ಅಲ್ಲಿ ಪ್ರಾಫಿಟ್ ಆಗಿದೆ. ಆದ್ರೆ ಕೇವಲ ಆಪ್ಷನ್ಸ್ ಅಲ್ಲಿ ಯಾರು ಮಾಡಿದ್ದಾರೆ? ಮೇಲ್ಗಡೆ ಲೆಗ್ಗು, ಕೆಳಗಡೆ ಲೆಗ್ಗು, ಮಧ್ಯ ಲೆಗ್ಗು ಪ್ಲಸ್ ಒಂದು 4-5 ಟ್ರೇಡ್ಸು ಈ ತರ ಎಲ್ಲ ಮಾಡಿದಾಗ ಅದು ಲಾಸ್ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಸೆಬಿ ರಿಪೋರ್ಟ್ ಹೇಳ್ತಾ ಇರೋದು. ನೆಕ್ಸ್ಟ್ ನನಗೆ ಇನ್ನೊಂದು ಸರ್ಪ್ರೈಸಿಂಗ್ ಅಂತ ಅನ್ನಿಸ್ತಾ ಇರೋದೇನು ಅಂತಂದ್ರೆ ನೋಡಿ, ಈಗ ಆಲ್ಗೋ ಟ್ರೇಡಿಂಗ್ ಕೇಳಿದ್ದೀರಾ? ಆಲ್ಗೋ ಟ್ರೇಡಿಂಗ್ ಮಾಡ್ಬಿಡಿ, ನಿಮ್ ಕೆಲಸ ಏನು 9 to 5 ಜಾಬ್ ಏನಿದೆಯೋ ಅದು ನೀವು ಆರಾಮಾಗಿ ಮಾಡ್ಕೊಂಡಿರಿ. ಆಲ್ಗೋ ಪಾಡ್ಗೆ ಆಲ್ಗೋ ಟ್ರೇಡ್ಸ್ ಹಾಕುತ್ತೆ, ನಿಮ್ಗೆ ಪ್ರಾಫಿಟ್ ಮಾಡ್ಕೊಡುತ್ತೆ ಅನ್ನೋದು ತುಂಬಾ ಬಂದಿದೆ ಈಗ. ನೋಡಿ ಇಲ್ಲಿ ಸರ್ಪ್ರೈಸಿಂಗ್ ಏನ್ ಗೊತ್ತಾ? ಇದು ಆಲ್ಗೋ ಮತ್ತೆ ನಾನ್ ಆಲ್ಗೋ ಟ್ರೇಡ್ ಅಲ್ಲೂ ಇಂಡಿವಿಜುವಲ್ಸ್ಗೆ 13,900 ಕೋಟಿ ಲಾಸ್ ಆಗಿದೆ. ನಾನ್ ಆಲ್ಗೋ ಅಂತಂದ್ರೆ ನಾರ್ಮಲ್ ಆಗಿ ಮಾಡುವಂತವ್ರಿಗೆ 27,700 ಕೋಟಿ ಲಾಸ್ ಆಗಿದೆ. ಆದ್ರೆ ಇದೇ ಆಲ್ಗೋ ಟ್ರೇಡಿಂಗ್ ಅಲ್ಲಿ ಪ್ರೊಪ್ರೈಟರಿ ಫರ್ಮ್ ಮತ್ತೆ FPI ಇವರು ಪ್ರಾಫಿಟ್ಸ್ ನ ಮಾಡಿದ್ದಾರೆ. ಸೊ ಈ ಆಲ್ಗೋಗೂ ನಮ್ಗೆ ಯಾರು ಸೆಲ್ ಮಾಡ್ತಾ ಇದ್ದಾರೋ ಇಂಡಿವಿಜುವಲ್ಸ್ಗೆ, ಆ ಆಲ್ಗೋಗೂ ಎಷ್ಟು ಡಿಫ್ರೆನ್ಸ್ ಇರ್ಬೋದು? ಈ ಟೆಕ್ನಾಲಜಿಗೂ ಎಷ್ಟು ಈ ಟೆಕ್ನಾಲಜೀಸು ಎಷ್ಟು ಸ್ಟ್ರಾಂಗ್ ಇರ್ಬೋದು? ಸೊ ಈ ತರ ಟೆಕ್ನಾಲಜೀಸ್ ಯಾರ ಹತ್ರ ಇದೆಯೋ, ಅಂದ್ರೆ ಪ್ರೊಪ್ರೈಟರಿ ಅವ್ರ ಹತ್ರ ಮತ್ತೆ ಫಾರಿನ್ ಅವ್ರ ಹತ್ರ ಇದೆಯೋ, ನಮ್ಮ ಹತ್ರ ಇರೋ ಆಲ್ಗೋ ಅದಕ್ಕೆ ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ, ಅಂದ್ರೆ ಫೈಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿನೇ ಇಂಡಿವಿಜುವಲ್ಸ್ ಯೂಸ್ ಮಾಡ್ತಾ ಇರೋಂತ ಆಲ್ಗೋದಲ್ಲಿ ಇದು ಲಾಸ್ ಆಗ್ತಾ ಇದೆ. ಸೊ ಇದನ್ನು ನೋಡಿ, ಬಿ ಅವರು ಅಷ್ಟು ಡೀಟೇಲ್ ಆಗಿ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಆಲ್ಗೋ ಟ್ರೇಡಿಂಗ್ ನ ತುಂಬಾ ಜನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಇದು ಈಸಿಯಾಗಿ ನೀವು ಪ್ರಾಫಿಟ್ ಮಾಡ್ಬಿಡ್ಬೋದು, ನಿಮ್ ಕೆಲಸ ನೀವು ಮಾಡ್ಕೊಂಡು ಆರಾಮಾಗಿ ಮಾಡ್ಬಿಡ್ಬೋದು ಅಂತ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ಪ್ರೊಪ್ರೈಟರಿ ಅವ್ರು ಯೂಸ್ ಮಾಡ್ತಾರೋ ಆಲ್ಗೋ ಅವ್ರಿಗೆ ಪ್ರಾಫಿಟ್ ಆಗ್ತಾ ಇದೆ. ನಾವ್ ಯೂಸ್ ಮಾಡ್ತಾರೋ ಅಂದ್ರೆ ರಿಟೈಲರ್ಸ್ ಇಂಡಿವಿಜುವಲ್ಸ್ ಯೂಸ್ ಮಾಡ್ತಾರೋ ಆಲ್ಗೋ ನಮ್ಗೆ ಲಾಸ್ ಆಗ್ತಾ ಇದೆ ಅಂತಂದ್ರೆ ನಾವು ಅವ್ರ ಜೊತೆ ಕಾಂಪೀಟ್ ಮಾಡುವಷ್ಟು ಟೆಕ್ನಾಲಜಿ ಈ ಆಲ್ಗೋದಲ್ಲಿ ಇಲ್ಲ. ಇಲ್ಲಿ ನಮ್ಗೆ ಕೊಡ್ತಾ ಇರೋಂಥ ಆಲ್ಗೋದಲ್ಲಿ ಇದು ಅಷ್ಟು ಸ್ಟ್ರಾಂಗ್ ಇಲ್ಲ, ನಾವು ಫೈಟ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಸೆಬಿ ರಿಪೋರ್ಟ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಇನ್ನೊಂದು ನಾನು ನಿಮ್ಗೆ ಯಾವಾಗಲೇ ಹೇಳಿದೆ, ಏನು ಅಂತಂದ್ರೆ 1,81,000 ಕೋಟಿ ಲಾಸು ಲಾಸ್ಟ್ 3 years ಅಲ್ಲಿ ಆಗಿದೆ. ಆದ್ರೆ ಗ್ರಾಸ್ ಲಾಸು ಆಗಿರುವಂಥದ್ದು 1,31,900 ಕೋಟಿ. ಇದರಲ್ಲಿ 50,000 ಕೋಟಿ 49,480 ಕೋಟಿ ಏನಿದೆ, ಇದು ಎಕ್ಸ್ಟ್ರಾ ಏನೇನೋದು ಬ್ರೋಕರೇಜು ಮತ್ತೆ ಸರ್ವಿಸ್ ಟ್ಯಾಕ್ಸು, ಗೌರ್ಮೆಂಟ್ ಟ್ಯಾಕ್ಸಸ್ಸು, STT ಇದೆಲ್ಲ ಸೇರಿ 50,000 ಕೋಟಿ ಲಾಸ್ಟ್ 3 years ಅಲ್ಲಿ ಆಗಿದೆ. ಸೊ ಆಕ್ಚುಲಿ ನಾನು ದುಡ್ಡು ಕಳ್ಕೊಂಡಿರೋದು 1,31,900 ಕೋಟಿ ಅಷ್ಟೇ. ಆದ್ರೆ ಇನ್ನ 50,000 ಕೋಟಿ ಎಲ್ಗೋಯ್ತು? ಬ್ರೋಕರೇಜ್ಗೆ ಹೋಯ್ತು, ಪ್ಲಸ್ ಸರ್ವಿಸ್ ಟ್ಯಾಕ್ಸ್ಗೆ ಹೋಯ್ತು, ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಹೋಯ್ತು. ಇದೆಲ್ಲಾನು 50,000 ಕೋಟಿ ಸೇರಿ 1,81,383 ಕೋಟಿ ಆಯ್ತು. ನೋಡಿ, ಈಗ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ನೀವು ಟ್ರೇಡ್ ಮಾಡ್ತೀರಾ ಅಂತಂದ್ರೆ 100 ರೂಪಾಯಿಗೆ ಬೈ ಮಾಡಿ 120 ರೂಪಾಯಿಗೋ 130 ರೂಪಾಯಿಗೋ ಸೆಲ್ ಮಾಡಿದ್ರೆ ಒಂದು ಟ್ರೇಡ್ ಅಲ್ಲಿ ನೀವು 10,000 ರೂಪಾಯಿ ಪ್ರಾಫಿಟ್ ಮಾಡಿದ್ರೆ ನಿಮ್ಗೆ ಬೈಯಿಂಗ್ ಸೈಡ್ ಅಲ್ಲಿ ಒಂದು 50 ರೂಪಾಯಿ ಬ್ರೋಕರೇಜು ಮತ್ತೆ ಟ್ಯಾಕ್ಸಸ್, ಸೆಲ್ಲಿಂಗ್ ಸೈಡ್ ಅಲ್ಲಿ ಒಂದು 50-100 ರೂಪಾಯಿ ಬ್ರೋಕರೇಜು ಟ್ಯಾಕ್ಸಸ್, 10,000 ರೂಪಾಯಿ ಪ್ರಾಫಿಟ್ ಮಾಡೋದಕ್ಕೆ ಇಲ್ಲೊಂದು ಬ್ರೋಕರೇಜು, ಅಲ್ಲೊಂದು ಬ್ರೋಕರೇಜು, ಇಲ್ಲೊಂದು ಟ್ಯಾಕ್ಸಸ್, ಅಲ್ಲೊಂದು ಟ್ಯಾಕ್ಸಸ್.
ಅದೇ 10,000 ರೂಪಾಯಿ ನೀವೇನಾದ್ರು ಆಪ್ಷನ್ಸ್ ಅಲ್ಲಿ ಮೇಲ್ಗಡೆ ಒಂದು ಲೆಗ್ಗು ಕೆಳಗಡೆ ಒಂದು ಲೆಗ್ಗು ಈ ತರ ಎಲ್ಲ ಮಾಡಿದ್ರೆ ನೀವು 10,000 ರೂಪಾಯಿ ಪ್ರಾಫಿಟ್ ಮಾಡೋದಕ್ಕೆ ಮಿನಿಮಮ್ 10 ಟ್ರೇಡ್ ಮಾಡಬೇಕು, ಇಲ್ಲ 50 ಟ್ರೇಡ್ ಮಾಡಬೇಕು, ಇಲ್ಲ 100 ಟ್ರೇಡ್ ಮಾಡಬೇಕು. ನೀವು ಎಷ್ಟು ಜಾಸ್ತಿ ಟ್ರೇಡ್ ಮಾಡ್ತೀರೋ ಅಷ್ಟು ಬ್ರೋಕರೇಜ್ ಜಾಸ್ತಿ ಹೋಗುತ್ತೆ, ಅಷ್ಟು ಟ್ಯಾಕ್ಸಸ್ ಜಾಸ್ತಿ ಹೋಗುತ್ತೆ. ಸೊ ಹಾಗಾಗಿನೇ ಇದನ್ನು ಸೆಬಿ ಅವ್ರು ಏನ್ ಮಾಡಿದ್ದಾರೆ, ಬೈಫರ್ಕೇಶನ್ ಮಾಡಿ ತೋರಿಸಿದ್ದಾರೆ. ನೋಡಿ, ನೀವು ಎಷ್ಟು ಜಾಸ್ತಿ ಟ್ರೇಡ್ ಮಾಡ್ತಿರೋ ಅಷ್ಟು ಟ್ಯಾಕ್ಸಸ್ ಪೇ ಮಾಡಬೇಕು, ನೀವು ಎಷ್ಟು ಜಾಸ್ತಿ ಟ್ರೇಡ್ ಮಾಡ್ತಿರೋ ಅಷ್ಟು ಬ್ರೋಕರೇಜಸ್ ಕೊಡಬೇಕು. ಸೊ ಹಾಗಾಗಿ ನೀವು ಕಳ್ಕೊಂಡಿರುವಂಥದ್ದು 1,31,000 ಕೋಟಿ ಅಷ್ಟೇ, ಆದರೆ 50,000 ಕೋಟಿ ಎಲ್ಗೋಗಿದೆ, ಬ್ರೋಕರೇಜು ಮತ್ತೆ ಟ್ಯಾಕ್ಸಸ್ಗೆ ಹೋಗಿದೆ ಅಂತ. ನೆಕ್ಸ್ಟ್ ಇನ್ನೊಂದು ಸರ್ಪ್ರೈಸಿಂಗ್ ಫಿಗರು ನಾನು ನಿಮಗೆ ಅವಾಗಲೇ ಹೇಳಿದೆ, ಕೇವಲ 96,500 ಜನ ಇಂಡಿವಿಜುವಲ್ಸ್ ಮಾತ್ರ 1 ಲಕ್ಷದಿಂದ ಮೇಲ್ಗಡೆ 10 ಲಕ್ಷದೊಳಗಡೆ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತ. ನೋಡಿ, ಇಲ್ಲಿ ತೋರಿಸ್ತಾರೆ ಪ್ರಾಫಿಟ್ 1 lakh to 10 lakhs 96.5K, ಅಂದ್ರೆ 96,500. ಎಂಟೈರ್ ದ ಇಂಡಿಯಾದಲ್ಲಿ 96,500 ಜನ ಮಾತ್ರ ಪ್ರಾಫಿಟ್ ಮಾಡೋಕ್ಕಾಗಿದೆ. ನೋಡಿ, ಪ್ರಾಫಿಟ್ 10,000 ಇಂದ 1 ಲಕ್ಷಕ್ಕೆ ಎಷ್ಟು ಜನ ಮಾಡೋಕ್ಕಾಗಿದೆ? 1,80,000 ಜನ. ಅದೇ ಅಪ್ ಟು 10,000 ಅಂದ್ರೆ 10,000 ರೂಪಾಯಿ ಅಷ್ಟೇ ಪ್ರಾಫಿಟ್ ಆಗಿರುವಂಥದ್ದು 4,60,000 ಜನಕ್ಕೆ. ಆದ್ರೆ ಲಾಸ್ ಅಪ್ ಟು 10,000, ಲಾಸು 10,000 ಒಳಗಡೆ ಆಗಿರುವಂಥದ್ದು 38,70,000 ಜನಕ್ಕೆ. 10,000 ಇಂದ 1 ಲಕ್ಷ ಲಾಸ್ ಆಗಿರೋದು 39,50,000 ಜನಕ್ಕೆ. ನೋಡಿ, 1 ಲಕ್ಷದಿಂದ 10 ಲಕ್ಷ ಲಾಸ್ ಆಗಿರುವಂಥದ್ದು 23,40,000 ಜನ. ಆದ್ರೆ ಲಾಸ್ ಏನೋ ಓಕೆ, ಪ್ರಾಫಿಟ್ 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 ಪ್ರತಿದಿನ ಪ್ರಾಫಿಟ್ ಮಾಡೋಕ್ಕಾಗುತ್ತೆ, ಪ್ರತಿದಿನ ನಾವು ಪ್ರಾಫಿಟ್ ಮಾಡ್ತೀವಿ ಅಂತ ಹೇಳೋರೆಲ್ಲ ಈ 96,500 ಜನದಲ್ಲಿ ಬರ್ತಾ ಇರ್ಬೋದು. ಸೊ ಹಾಗಾಗಿ ಕೇವಲ 96,500 ಅಂದ್ರೆ 1,13,00,000 ಟ್ರೇಡರ್ಸ್ ಅಲ್ಲಿ 1 ಲಕ್ಷದ ಎಬೌವ್ ಪ್ರಾಫಿಟ್ ಮಾಡೋಕ್ಕಾಗ್ತಾ ಇರೋಂಥದ್ದು ಕೇವಲ 96,500 ಜನ ಮಾತ್ರ. ಸೊ ಹಾಗಾಗಿ ನಾನು F&O ಟ್ರೇಡಿಂಗ್ ಅಲ್ಲಿ, F&O ಸೆಗ್ಮೆಂಟ್ ಅಲ್ಲಿ, ಎಸ್ಪೆಷಲಿ ಆಪ್ಷನ್ ಸೆಗ್ಮೆಂಟ್ ಅಲ್ಲಿ ಟ್ರೇಡ್ಸ್ನ ಮಾಡ್ಬೋದಾ ಅನ್ನೋದನ್ನ ಯೋಚನೆ ಮಾಡಲಿ ಅಂತಾನೆ ಈ ರಿಪೋರ್ಟ್ನ ಸೆಬಿ ಅವರು ರಿಲೀಸ್ ಮಾಡಿರುವಂಥದ್ದು. ಸೊ ಫೈನಲ್ ಆಗಿ ನಾನು ಕರ್ನಾಟಕಕ್ಕೆ ಬರ್ತೀನಿ. ಓಕೆನಾ, ಕರ್ನಾಟಕದಲ್ಲಿ ಎಷ್ಟು ಜನ ಪ್ರಾಫಿಟ್ ಮಾಡಿದ್ದಾರೆ ಅಥವಾ ಎಷ್ಟು ಲಕ್ಷ ಜನ ಲಾಸ್ ಮಾಡ್ಕೊಂಡಿದ್ದಾರೆ, ಆವರೇಜ್ ಎಷ್ಟು ಲಾಸಸ್ ಆಗಿದೆ ಅಂತ ನೋಡಿ. ಕರ್ನಾಟಕದಲ್ಲಿ ಇಲ್ಲಿ ಸ್ಟೇಟ್ ವೈಸ್ F&O ಟ್ರೇಡರ್ಸ್ ಅಂಡ್ ದೇರ್ ಪರ್ ಪರ್ಸನ್ ಲಾಸ್ ಇನ್ F&O ಇನ್ 2024 4 ಲಕ್ಷ ಜನ ಕರ್ನಾಟಕ. ಇಲ್ಲಿ ನೋಡಿ, 4.0 4 ಲಕ್ಷ, ಇದು 135 ಅಂತಂದ್ರೆ 1,35,000 ಆವರೇಜ್ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ 4 ಲಕ್ಷ ಜನ 1,35,000 ಅಷ್ಟು ಲಾಸ್ನ ಕರ್ನಾಟಕದಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಈ ರಿಪೋರ್ಟ್ ಮುಖಾಂತರ ನಾವು ಏನು ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಒಂದು F&O ಅನ್ನೋದು ರೀಟೈಲರ್ಗೆ ಅಲ್ಲ. F&O ಅನ್ನೋ ಸೆಗ್ಮೆಂಟ್ ಏನಿದೆ ಅದರಲ್ಲೂ ಎಸ್ಪೆಷಲಿ ಆಪ್ಷನ್ ಅನ್ನೋದೇನಿದೆ, ಅದು ನಮಗೆ ರೀಟೈಲರ್ಸು ಫೈಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಈ ರಿಪೋರ್ಟ್ನ ನೋಡಿ ನಾವು F&O ಸೆಗ್ಮೆಂಟ್ಗೆ ಹೋಗ್ಬೇಕಾ ಬೇಡವಾ, F&O ಸೆಗ್ಮೆಂಟಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಾ ಬೇಡವಾ ಅದನ್ನ ಯೋಚನೆ ಮಾಡಲಿ ಅನ್ನೋ ಉದ್ದೇಶದಿಂದನೇ ಸೆಬಿ ಅವರು ಈ ರಿಪೋರ್ಟ್ನ ರಿಲೀಸ್ ಮಾಡಿರುವಂಥದ್ದು. ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದಾದ್ಮೇಲೆ ನೀವು F&O ಸೆಗ್ಮೆಂಟಲ್ಲಿ ನೀವು ಆಪ್ಷನ್ಸಲ್ಲಿ ಎಸ್ಪೆಷಲಿ ಟ್ರೇಡ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.